ಮಿತ್ರರಿಗೆ ಸ್ವಾಗತವನ್ನು ಕೋರ್ತಾ ಇವತ್ತು ಬಿಎಲ್ಡಿ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಸುನೀಲಗೌಡ ಪಾಟೀಲ್ ಸರ್ ಅವರು ತಮ್ಮನ್ನೆಲ್ಲ ಈ ಪತ್ರಿಕಾಗೋಷ್ಠಿಗೆ ಕರೆಸಿದ ಉದ್ದೇಶ ಏನಂದರೆ ಬಿಎಲ್ಡಿ ಸಂಸ್ಥೆ ತಮಗೆಲ್ಲ ಗೊತ್ತಿದ್ದ ಹಾಗೆ 115 ವರ್ಷಗಳನ್ನು ಪೂರೈಸುತ್ತಾ ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ಈ ಉತ್ತರ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಕೊಡಮಾಡುತ್ತಾ ಬಂದಿದೆ. ಅದರ ಜೊತೆಗೆ ಇದೇ ವರ್ಷದಲ್ಲಿ ಸನ್ಮಾನ್ಯ ಸುನೀಲಗೌಡ ಪಾಟೀಲ್ ಸರ್ ಅವರು ಪ್ರಧಾನ ಕಾರ್ಯದರ್ಶಿಗಳಾಗಿ ಚಾರ್ಜ್ ತಗೊಂಡ ನಂತರ ಬಹಳಷ್ಟು ಹೊಸ ಹೊಸ ಈವೆಂಟ್ಸ್ ಇನಿಷಿಯೇಷನ್ಸ್ ಸ್ಟಾರ್ಟ್ ಮಾಡ್ತಾ ಬಂದಿದ್ದಾರೆ. ಅದೇ ರೀತಿ ತಮಗೆಲ್ಲ ಗೊತ್ತು, ಕಳೆದ ವರ್ಷ ಅಲೆನ್ ಕೋಚಿಂಗ್, ರಾಜಸ್ಥಾನದ ಅಲೆನ್ ಸಂಸ್ಥೆ ಜೊತೆಗೆ ಶೈಕ್ಷಣಿಕ ಒಪ್ಪಂದವನ್ನು ಮಾಡಿಕೊಂಡು ಅದು ಇವತ್ತು ಸಕ್ಸಸ್ಫುಲ್ ಆಗಿ ನೀಟ್ ಮತ್ತು JEE ಕೋಚಿಂಗ್ ಕ್ಲಾಸಸ್ ನೀಡ್ತಾ ಇವೆ. ಅದೇ ರೀತಿಯಾಗಿ ಈ ಸ್ಟಾರ್ಟ್ಅಪ್ ಕಲ್ಚರ್ ಉದ್ದೇಶದಿಂದ ಇನ್ಕ್ಯುಬೇಷನ್ ಇನೋವೇಷನ್ ಸೆಂಟರ್ ಕೂಡ ಸ್ಟಾರ್ಟ್ ಮಾಡಿದ್ರು, ಅದು ಕೂಡ ಕಾರ್ಯನಿರ್ವಹಿಸ್ತಾ ಇದೆ. ಅದೇ ರೀತಿ ಬಿಎಲ್ಡಿ ಅರ್ಬನ್ ಸೆಂಟರ್ ಆಗಿರ್ಬೋದು, ಹೆಲ್ತ್ ಸೆಂಟರ್ ಆಗಿರ್ಬೋದು, ಹೈಟೆಕ್ ಆಯುರ್ವೇದ ಹಾಸ್ಪಿಟಲ್ಸ್ ಮತ್ತು ಹೊಸ ಹೊಸ CBSE ಸ್ಕೂಲ್ಸ್ಗಳು, ಇವೆಲ್ಲ ಹೊಸ ಹೊಸ ಇನಿಷಿಯೇಟಿವ್ಸ್ ಅನ್ನು ಸುನೀಲಗೌಡ ಪಾಟೀಲ್ ಸರ್ ಅವರು ಕೈಗಳು ಎತ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಇವತ್ತು ಇನ್ನೊಂದು ಮಹತ್ವದ ಘೋಷಣೆಯನ್ನು ಮಾಡಲಿಕ್ಕೆ ಸಾಹೇಬರು ತಮಗೆಲ್ಲ ಪತ್ರಿಕಾಗೋಷ್ಠಿ ಕರೆದಿದ್ದಾರೆ. ಅದು ಇಂಟಿಗ್ರೇಟೆಡ್ UPSC ಕೋಚಿಂಗ್ ಬಿಎಲ್ಡಿ ಸಂಸ್ಥೆ ವತಿಯಿಂದ ಸಾಧನಾ ಸಂಸ್ಥೆ ಬೆಂಗಳೂರು ಜೊತೆಗೆ ಪ್ರಾರಂಭ ಮಾಡಬೇಕಂತ. ಸೊ ಇನಿಷಿಯಲಿ ಈ ಶೈಕ್ಷಣಿಕ ಒಡಂಬಡಿಕೆಗೆ ಸಹಿ ಹಾಕುವುದರ ಮೂಲಕ ಈ ಪತ್ರಿಕಾಗೋಷ್ಠಿಯನ್ನು ನಡೆಸಿಕೊಡಬೇಕಂತ ನಾನು ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಸಾಧನಾ ಸಂಸ್ಥೆಯ ನಿರ್ದೇಶಕರಾದ ಶ್ರೀಮತಿ ಜ್ಯೋತಿ ಪಿ ಅವರಿಗೆ ಕೇಳ್ಕೊಳ್ತಾ ಇದ್ದಾರೆ. ಸಾಧನಾ IAS ಅಕಾಡೆಮಿ ಡೈರೆಕ್ಟರ್, ವೇದಿಕೆಯ ಮೇಲೆ ಕೂತಿರುವಂತಹ ಎಲ್ಲ ಗಣ್ಯರಿಗೂ ವಿಶೇಷವಾಗಿ ಬಿಎಲ್ಡಿ ಸಂಸ್ಥೆಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ಕೊಟ್ಟ ಅವಕಾಶ, ಇಟ್ಟ ನಂಬಿಕೆ ಖಂಡಿತ ನಾನು ಉಳಿಸ್ಕೊಳ್ತೇನೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಸರ್ವರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಸಾಧನಾ ಸಂಸ್ಥೆ 14 ವರ್ಷದ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅನುಭವ ಇರುವಂತಹ ಸಂಸ್ಥೆ. ಈಗ ಆಲ್ರೆಡಿ ಮಂಗಳೂರು, ಬೆಂಗಳೂರು ಮತ್ತೆ ಕರ್ನಾಟಕದ ನಾನಾ ಭಾಗಗಳಲ್ಲಿ ಸಾಧನಾ ಸಂಸ್ಥೆ ಇದೆ. ಅದಕ್ಕೂ ಏನು ಅಂತಂದ್ರೆ ಸೋಷಿಯಲ್ ವೆಲ್ಫೇರ್, ಮೈನಾರಿಟಿ, OBC, ಸರ್ಕಾರದ ಇತರೆ ಒಂದು ಕಾರ್ಯಕ್ರಮಗಳ ಜೊತೆಗೆ ಸಾಧನಾ ಸಂಸ್ಥೆ ಒಡಂಬಡಿಕೆಯನ್ನು ಮಾಡಿಕೊಂಡಿದೆ. ದೇಶದಲ್ಲಿ ಮೊಟ್ಟ ಮೊದಲನ ಬಾರಿಗೆ ಕೊಳಗೇರಿಯಲ್ಲಿ ವಾಸಿಸುವಂತಹ ವಿದ್ಯಾರ್ಥಿಗಳಿಗೆ ಕೋಚಿಂಗ್ ನೀಡಿದಂತಹ ಸಂಸ್ಥೆ ಸಾಧನಾ ಸಂಸ್ಥೆ. ಇವತ್ತು ಇಲ್ಲಿ ಈ ಭಾಗದಲ್ಲಿ ಸಾಮಾಜಿಕವಾಗಿ, ಆರ್ಥಿಕವಾಗಿ ಹಿಂದುಳಿದಿರುವಂತಹ ವಿದ್ಯಾರ್ಥಿಗಳಿಗೆ ಸಮಾಜದ ಉನ್ನತ ಸ್ತರಕ್ಕೆ ತರುವಂತಹ ಉದ್ದೇಶದಿಂದ ಬಿಎಲ್ಡಿ ಸಂಸ್ಥೆಯ ಜೊತೆಗೆ ನಾವು ಒಡಂಬಡಿಕೆಯನ್ನು ಮಾಡಿಕೊಂಡು ಇಲ್ಲಿ ಸಾಧನಾ ಕೋಚಿಂಗ್ ಸೆಂಟರ್ನ ಒಂದು ಶಾಖೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಇಲ್ಲಿ ನಾವು ಯಾವ ರೀತಿಯಾದಂತಹ ವಿದ್ಯಾರ್ಥಿಗಳಿಗೆ ಕೋಚಿಂಗ್ ಕೊಡ್ತೇವೆ ಅಂತಂದ್ರೆ ಇಂಟಿಗ್ರೇಟೆಡ್ ಕೋಚಿಂಗ್ ಅಂತ ಮಾಡ್ತಾ ಇದ್ದೇವೆ. ವಿದ್ಯಾರ್ಥಿಗಳಿಗೆ ಡಿಗ್ರಿಯ ಜೊತೆಗೆ UPSC ಕೋಚಿಂಗ್ ಕೂಡ ಕೊಡ್ತಾ ಹೋಗುವಂಥದ್ದು. ಕಾರಣ ಏನು ಅಂತಂದ್ರೆ ಡಿಗ್ರಿ ಮುಗಿಸಿ ಮಕ್ಕಳು ಮತ್ತೆ ಬೆಂಗಳೂರು, ಹೈದರಾಬಾದ್, ಡೆಲ್ಲಿ ಅಲ್ಲಿಗೆ ಒಂದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅಲ್ಲಿ ಮತ್ತೆ ಸಕ್ಸಸ್ ಆಗದೆ ಮತ್ತೆ ವಾಪಸ್ ತನ್ನ ಊರಿಗೆ ಬಂದು ನಾನು ಫೇಲ್ ಆದೆ, ಅದಾಗ್ಲಿಲ್ಲ, ಇದಾಗ್ಲಿಲ್ಲ ಅಂತ ಹೇಳೋ ಅವಕಾಶ ಬೆಳಿಬಾರ್ದು ಅಂತ ಹೇಳಿ ಈ 3 ವರ್ಷದಲ್ಲಿ ಅವರಿಗೆ ಎಲ್ಲಾ ರೀತಿಯಾದಂತಹ ದೇಶದ ಟಾಪ್ ಎಕ್ಸಾಮ್ ಆಗಿರುವಂತಹ UPSC ಎಕ್ಸಾಮ್ ಅಂತ ಹೇಳಿದ್ರು ಲಾಸ್ಟ್ ಎಕ್ಸಾಮ್ಸ್ ಆಗಿರುವಂತಹ ಕಾನ್ಸ್ಟೇಬಲ್ ಎಕ್ಸಾಮ್ಸ್ ವರ್ಗು ಕೂಡ ನಾವು ಇಲ್ಲಿ ಕೋಚಿಂಗ್ ಕೊಡ್ತೇವೆ ಮಕ್ಕಳಿಗೆ. ಅದರ ಮುಖ್ಯವಾಗಿರುವಂತಹ ಉದ್ದೇಶ ಎಲ್ಲಾ ಕಡೆನೂ ಕೂಡ ಈಗ ಸ್ಪರ್ಧೆ ಆಗಿರುವಂತಹದ್ದು. ಯಾವುದೇ ಒಂದು ಸಣ್ಣ ನೌಕರಿ ತಗೋಬೇಕು ಅಂತ ಅಂದ್ರೂ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸ್ ನ ಪಾಸ್ ಮಾಡೇ ತಗೋಬೇಕಾಗಿರುವಂತದ್ದು. ಮತ್ತೆ ಈ ಭಾಗದಲ್ಲಿರುವಂತಹ ಮಕ್ಕಳಿಗೆ ಬಹಳ ವಿಶೇಷವಾಗಿ ಕಾಂಪಿಟೇಟಿವ್ ಓದುವಂತಹ ಒಂದು UPSC ಆಯ್ತು, KS ಆಯ್ತು, ಬ್ಯಾಂಕಿಂಗ್ ಆಯ್ತು, RRB ಆಯ್ತು, ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಮಕ್ಕಳು ಓದ್ಲಿಕ್ಕೆ ಈ ಭಾಗದಲ್ಲಿರುವಂತಹ ಸ್ಟೂಡೆಂಟ್ಸ್ ಕೂಡ ಬಹಳ ಉತ್ಸುಕರಾಗಿದ್ದಾರೆ. ನಮೀಗ ನೀವು ಬೆಂಗಳೂರು ನೋಡ್ಬೋದು, ಡೆಲ್ಲಿ ನೋಡ್ಬೋದು, ಯಾವುದೇ ಒಂದು ಇದರಲ್ಲಿ ನೋಡಿದ್ರು ಕೂಡ ನಮ್ಮ ನಾರ್ತ್ ಕರ್ನಾಟಕ ಮಕ್ಕಳು ಅಲ್ಲಿ ಯಾವಾಗ್ಲೂ ಕೂಡ ಇದ್ದೇ ಇರುತ್ತೆ.
ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಬೆಂಗಳೂರಲ್ಲಿ ಎಷ್ಟೋ ಜನಗಳ ಜೀವನ ನಾರ್ತ್ ಕರ್ನಾಟಕ ಹುಡುಗರಿಂದನೇ ನಡೀತಾ ಇರುವಂತದ್ದು. ಈ ಖಾನಾವಳಿ ಆಯ್ತು, ಮತ್ತೊಂದಾಯ್ತು, ಇದರಿಂದ ಅವ್ರಿಗೆ ಏನೋ ಅಂತಂದ್ರೆ ಆರ್ಥಿಕವಾಗಿ ಬರ್ಡನ್ ಆಗ್ಬಾರ್ದು. ಮತ್ತೆ ಇನ್ನೊಂದೇನೋ ಅಂತಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂದ್ರೆ ಏನು ಅಂತ ಹೇಳಿ ನಾವು ಬೇಸಿಕ್ ಇಂದನೇ ಕೂಡ ಕಲಿಸ್ಬಿಟ್ರೆ ಮಕ್ಕಳಿಗೆ ಏನೋ ಅಂತಂದ್ರೆ ಡಿಗ್ರಿ ಅಷ್ಟೊತ್ತಿಗೆ ಅವರು ನಾನು ಕೂಡ ಯಾಕೆಂದ್ರೆ ಯಾವುದೇ ಒಂದು ಎಕ್ಸಾಮ್ ಬರಲಿಕ್ಕೆ ಫೈನಲ್ ಇಯರ್ ಇರುವಂತಹ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ. ನಾನು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೂತ್ಕೋಬಲ್ಲೆ. IAS ಅಂದ್ರೆ ಏನು, KS ಅಂದ್ರೆ ಏನು, ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ ಅಂದ್ರೆ ಹೇಗೆ, ಹೊರಗಡೆ ಸ್ಪರ್ಧೆ ಹೇಗ್ ನಡೀತಾ ಇದೆ ಅನ್ನೋದನ್ನ ನಾವು ಬೇಸಿಕ್ ಇಂದಾನೆ ಮಕ್ಕಳಿಗೆ ಕಲಿಸ್ಕೊಟ್ಬಿಟ್ರೆ ಅವ್ರಿಗೆ ಅಷ್ಟು ಏನು ಅಂತಂದ್ರೆ ಕಷ್ಟ ಆಗೋದಿಲ್ಲ. ಮಕ್ಕಳಿಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ನ ಎದುರಿಸುವಂತಹ ಉದ್ದೇಶದಿಂದ ನಾವು ಇಲ್ಲಿ 3 ರೀತಿಯಾಗಿರುವಂತಹ ಕೋರ್ಸ್ ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇವೆ. ಫಸ್ಟ್ ಒಂದೇನು ಅಂತಂದ್ರೆ ಇಂಟಗ್ರಿಟಿ ಕೋರ್ಸು, ಕಾಂಪಿಟೇಟಿವ್ ಡಿಗ್ರಿ ಜೊತೆಗೆ ಏನು ಅಂತಂದ್ರೆ ವಿದ್ಯಾರ್ಥಿಗಳಿಗೆ 3 ವರ್ಷದಲ್ಲಿ ಪ್ರಿಲಿಮ್ಸ್ ಕಮ್ ಮೇನ್ಸ್ ನ ಕೋಚಿಂಗ್ ಕೊಡುವಂತದ್ದು. ಮತ್ತೆ UPSC ರೆಗ್ಯುಲರ್ ಬ್ಯಾಚ್ ನ ಸ್ಟಾರ್ಟ್ ಮಾಡ್ತಾ ಇದ್ದೇವೆ, ಅದು 9 to 10 ಮಂತ್ಸ್ ಇರುತ್ತೆ. ಇನ್ನೊಂದು PUC ಫೌಂಡೇಶನ್ ಕೋರ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದೇವೆ, ಅದು 5 ಮಂತ್ಸ್ ಇರುತ್ತೆ. ಈ ಕೋರ್ಸ್ ಅಕಾರ್ಡಿಂಗ್ ಟು ಅವರ ಕಲಿಕೆಯ ಮೇಲೆ ಅವ್ರು ಯಾವ ಕೋರ್ಸ್ ಬೇಕಾದ್ರೂ ಕೂಡ ಚಾಯ್ಸ್ ಮಾಡ್ಕೋಬಹುದು. ಆ ರೀತಿಯಾಗಿರುವಂತಹ ಒಂದು ಅವಕಾಶವನ್ನ ಇಲ್ಲಿ ಕಲ್ಪಿಸ್ಕೊಟ್ಟಿದ್ದೇವೆ. ಸರ್ ಅವರು ಮಾತಾಡ್ತಾ ಹೇಳಿದ್ರು, ಬರೀ ನಮ್ಮ BLD ಮಕ್ಕಳಿಗೆ ಅಲ್ಲ, ನಮ್ಮ ಎಂಟೈರ್ ಬಿಜಾಪುರದಲ್ಲಿ ಇರುವಂತಹ ಯಾವುದೇ ಮಕ್ಕಳು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೆ ಬರೀಲಿಕ್ಕೆ ನಾನು ರೆಡಿ ಇದ್ದೀನಿ ಅಂತಂದ್ರೆ ಅಂತಹ ಮಕ್ಕಳಿಗೂ ಕೂಡ ನೀವು ಕೋಚಿಂಗ್ ನ ಕೊಡ್ಬೇಕು ಅಂತ ಹೇಳಿದ್ರು ಸರ್. ಸೊ ನಾವು ಹೊರಗಡೆ ಇರುವಂತಹ ಮಕ್ಕಳಿಗೂ ಕೂಡ ರೆಗ್ಯುಲರ್ ಬ್ಯಾಚ್ ಗೆ ನಾವು ಕೋಚಿಂಗ್ ಅನ್ನ ಕೊಡ್ತೇವೆ. ಇದ್ರ ಜೊತೆ ಕೂಡ 600ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಬೇರೆ ಬೇರೆ ಇಲಾಖೆಯಲ್ಲಿದ್ದಾರೆ. 16 ಜನ UPSC ಕ್ಲಿಯರ್ ಮಾಡಿದ್ದಾರೆ, 32 ಜನ KS ಇದ್ದಾರೆ, 56 ಜನ PSI ಇದ್ದಾರೆ, 260 ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಿಗೆ ಕ್ಲಿಯರ್ ಮಾಡಿದ್ದಾರೆ. ಸರ್ ಯಾವ ಕೋಚಿಂಗ್? ಸಾರಿ ಸರ್. ಹಾ ಸರ್. ಅದರ ಬಗ್ಗೆ ಏನು ವಿಚಾರ ಮಾಡಿದ್ದೀವಿ? ಕೋಚಿಂಗ್ ಎಕ್ಸಾಮ್ ಆಗ್ತಾರೆ, ಅದೆಲ್ಲೋ ಮಿಸ್ ಆಗ್ತಿರ್ತಾರೆ. ಆ ಮಿಸ್ ಅನ್ನ ಅದೇನು ಗ್ಯಾಪ್ ಮಾಡಕ್ಕೆ ದಟ್ ಇಸ್ ಬ್ರಿಡ್ಜ್ ಕೋರ್ಸಸ್. ಸರ್ ಅದು ಏನಾಗುತ್ತೆ ಅಂತಂದ್ರೆ ಸರ್, ನಾವು ಒಂದು ಸರಿ ಸಿಸ್ಟಮ್ಯಾಟಿಕ್ ಆಗಿ ಕೋಚಿಂಗ್ ತಗೊಂಡ ಮೇಲೆ ಅದನ್ನ ಬ್ರಿಡ್ಜ್ ಕೋರ್ಸ್ ಮಾಡಿದ್ರೆ ಸರಿ ಅಂತ ನನ್ನ ಅನ್ಸುತ್ತೆ ಸರ್. ಯಾಕೆಂದ್ರೆ ನಮ್ಗೆ ವಿಷಯನೇ ಗೊತ್ತಿಲ್ಲದೆ, ನಮ್ಗೆ ಸಬ್ಜೆಕ್ಟ್ ಏನಿದೆ ಹೇಗಿದೆ ಅನ್ನೋದು ವಿಚಾರನೇ ಗೊತ್ತಿಲ್ಲದೆ ಮಧ್ಯದಲ್ಲಿ ರೆಮಿಡಿಯಲ್ ಕೋರ್ಸ್ ಸ್ಟಾರ್ಟ್ ಮಾಡೋದು ಕಷ್ಟ ಸರ್. ಸೊ ಒಂದು ಸರಿ ಮಕ್ಕಳು ಕೋಚಿಂಗ್ ತಗೊಂಡ್ಬಿಟ್ರು ಅಂತಂದ್ರೆ ಯಾರು ಯಾವ್ಯಾವ ಸಬ್ಜೆಕ್ಟ್ ಅಲ್ಲಿ ಹಿಂದುಳಿದಾರೆ ಅಂತಹ ಒಂದು ವಿದ್ಯಾರ್ಥಿಗಳಿಗೆ ರೆಮಿಡಿಯಲ್ ಕೋಚಿಂಗ್ ನ ಕೊಡ್ಬೋದು ಸರ್. ಇಲ್ಲಿ ಎಲ್ಲಿ ನೀವು ಆರಂಭ ಮಾಡ್ತಾ ಇರೋದು, ಯಾವ ಪ್ಲೇಸ್, ಎಷ್ಟು ಮಕ್ಕಳಿಗೆ ಅವಕಾಶ ಇರುತ್ತೆ? ನಮ್ಮ ಸಿಟಿ ಸೆಂಟರ್ ಒಳಗೆ ಯಾಕಂದ್ರೆ ಇದು ಕೆಲವೊಬ್ಬರಿಗೆ ಕೋಚಿಂಗ್ ಅಂದ್ರೆ ಪಾಪ ಅವ್ರು ಎಲ್ಲೆಲ್ಲೋ ರೂಮ್ ಮಾಡ್ಕೊಂಡಿರ್ತಾರೆ. ನಾವೆಲ್ಲ ದೂರ ಮಾಡಿದ್ವಿ ಅಂದ್ರೆ ಅವ್ರಿಗೆ ಅನಾನುಕೂಲತೆ ಆಗೋದು ಬೇಡ ಅಂತೇಳಿ ಸಿಟಿ ಸೆಂಟರ್ SS ಹೈಸ್ಕೂಲ್ ಇದೆಯಲ್ಲ ನಮ್ದು ಸಿದ್ದೇಶ್ವರ ಗುಡಿಯಿಂದ ಭಾಳ ಹತ್ರ. ಯಾರು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಸೆಂಟ್ರಲ್ ಪ್ಲೇಸ್ ಅದು, ಯಾಕಡೆ ಬೇಕಾದ್ರೆ ಸಿಟಿ ಬಸ್ ಅವೈಲಬಿಲಿಟಿ ಇದೆ. ಮತ್ತು ಅಲ್ಲಿ ಆಜು ಬಾಜು ಇಳ್ಕೊಳಕ ಊಟದ ವ್ಯವಸ್ಥೆ ಎಲ್ಲ ಅದ. ಯಾಕಂದ್ರೆ ಹೊರಗಿನವ್ರು ಕೆಲವೊಬ್ರು ಬಂದು ಎಲ್ಲೋ ರೂಮ್ ಮಾಡ್ಕೊಂಡಿದ್ದು ಕೋಚಿಂಗ್ ತಗೋತಾರೆ. ಸೊ ನಾವೆಲ್ಲೋ ಹೊಸ ಕ್ಯಾಂಪಸ್ನಾಗ ಮಾಡಿದ್ರೆ ಪಾಪ ಅವ್ರಿಗೆ ಬರಕ್ಕೆ ಹೋಗೋಕ್ಕೆ ಬಸ್ಸಿಗಾಗಲಿ, ಆಟೋ ಖರ್ಚಿಗಾಗಲಿ ಅಥವಾ ಪೆಟ್ರೋಲ್ ಆಗಲಿ ದಿನ 100-200 ರೂಪಾಯಿ ಖರ್ಚಾಗ್ತದೆ. ಸೊ ಅದಕ್ಕೆ ಸಿಟಿ ಸೆಂಟರ್ SS ಹೈಸ್ಕೂಲ್ ಇದರಲ್ಲಿ ನಾವು ಪ್ರಾರಂಭ ಮಾಡ್ತೀವಿ. ಸರ್ ಅದು ಫೀಸ್ ಸರ್ ಅದು ಫೀಸ್ ಅಕಾರ್ಡಿಂಗ್ಲಿ ಬೇರೆ ಯಾವುದೇ ಇನ್ಸ್ಟಿಟ್ಯೂಷನ್ಗೆ ಹೋಲಿಕೆ ಮಾಡಿದ್ರು ಕೂಡ ಇಲ್ಲಿ ಬಹಳ ಕಡಿಮೆ ದರದಲ್ಲಿ ಇರುವಂತಹ ರೀತಿಯಲ್ಲಿ ನಾವು ಏನು ಅಂತಂದ್ರೆ ಫೀಸ್ ನ ಅದನ್ನ ಮ್ಯಾನೇಜ್ಮೆಂಟ್ ನಾವು ಡಿಸೈಡ್ ಮಾಡಿ ವಿದ್ಯಾರ್ಥಿಗಳಿಗೆ ಅನುಕೂಲವಾದ ರೀತಿಯಲ್ಲಿ. ಸರ್ ಅದು ಇಂಟಿಗ್ರಿಟಿ ಕೋರ್ಸಿಗೆ ಹಾಕಿರುವಂತದ್ದು ಸರ್. ಸೊ ನಮ್ಮಲ್ಲಿ ಪ್ರಿಲಿಮ್ಸ್ ಮೇನ್ಸ್ ಇರುತ್ತೆ ಸರ್. ಇವಾಗ ಬೆಂಗಳೂರು, ಹೈದರಾಬಾದ್, ಡೆಲ್ಲಿ ಅಂತಂದ್ರೆ ಸರ್ ಅದಕ್ಕೂ ಹೆಚ್ಚಾಗಿರುವಂತಹ ಫೀಸಸ್ ಗಳು ಇರುತ್ತೆ ಸರ್. ಅಲ್ಲಿ ಅವರು ಏನು ಅಂತಂದ್ರೆ ಇಲ್ಲಿಂದ ಅಲ್ಲಿ ಅವ್ರದ್ದು ಟ್ರಾನ್ಸ್ಪೋರ್ಟೇಷನ್ ಚಾರ್ಜು ಮತ್ತೆ ಅಲ್ಲಿ ಉಳ್ಕೊಳ್ಳುವಂತಹ ಹಾಸ್ಟೆಲ್ ಅವನ್ನೆಲ್ಲ ಕಂಪೇರ್ ಮಾಡಿದ್ರೆ ಸರ್ ನಾವು ಇಲ್ಲಿ ಬಹಳ ಕಡಿಮೆ ಫೀಸ್ ಅನ್ನೇ ಇಟ್ಟಿರುವಂತದ್ದು ಸರ್. ಇಲ್ಲ, ಈಗ ನಾವು ಅದನ್ನೇ ಅವ್ರ ಜೋಡಿ ಫಸ್ಟ್ ಕಂಡೀಷನ್ ಮಾಡಿ, ನೀವು ಲಾಸ್ಟ್ ಟೈಮ್ ನೋಡಿದ್ವಿ ಅಲೆಂದ ಚಾರ್ಜಸ್ ಅವ್ರು ಕಂಡಪಟ್ಟಿದ್ದು. ಅವ್ರದ್ದು ನಮ್ದು 5 ವರ್ಷದಿಂದ ನಡೆದಿತ್ತು. ನಾವು ನಮ್ಮ ಕಂಡೀಷನ್ಗೆ ಒಪ್ಪಾಕತ್ತಿದ್ದಿಲ್ಲ ಅವ್ರು. ಯಾಕಂದ್ರೆ ಅವ್ರ ಫೀಸ್ ನಾವು ಅದನ್ನ ಕಡಿಮೆ ಮಾಡಿ 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 ಮಿನಿಮಮ್ ಎಷ್ಟು ಆಗ್ತದೆ ನಿಮ್ದು ಮಿನಿಮಮ್ ಬೇರ್ ಮಿನಿಮಮ್ ಅದಕ್ಕಿಂತ ತೆಳಗೆ ನಾವು ಹೋಗುದಿಲ್ಲ ಅಂದ್ರೆ ಅವ್ರು. ಸೊ ಆ ಬೇರ್ ಮಿನಿಮಮ್ದಿಂದ ನಾವು ಪ್ರಾರಂಭ ಮಾಡಿದ್ವಿ. ಯಾಕಂದ್ರೆ ಉದ್ದೇಶ ನಮ್ದು ಏನೈತಪ್ಪ ಅಂದ್ರೆ ಈಗ ಪಾಪ ಅವ್ರು ಬೆಂಗಳೂರಿಗೆ ಹೋದ್ರೆ ರೂಮ್ ಮಾಡ್ಕೋಬೇಕು, ಹೊಟ್ಟೆಲ್ಲ ಊಟ ಮಾಡಬೇಕು, ಅವೆಲ್ಲ ಇನ್ನಿತರ ಖರ್ಚುಗಳು ಬಹಳ ಆಗ್ತಾವೆ. ಇಲ್ಲಂದ್ರೆ ಮನೆಗೆ ಇದ್ದು ಬೇರೆ ಕೋರ್ಸ್ಗಳನ್ನ
ಕಲ್ಕೊಂಡೆ ಅದ್ರ ಜೊತೆಗೆ ಇಂಟಿಗ್ರೇಟೆಡ್ ಅಂದ್ರೆ ಈಗ ನೀವು ಬೇರೆ ಒಂದು ಯಾವುದೋ ಒಂದು ಕೋರ್ಸ್ ಕಲಿತೀರಿ ಅದ್ರ ಜೊತೆಗೆ ನೀವು ಇದನ್ನು ಕಲಿಬಹುದು ಅನ್ನೋ ಉದ್ದೇಶದಿಂದ ಮತ್ತೆ ಮಿನಿಮಮ್ ಎಷ್ಟು ಮಿನಿಮಮ್ ಆಗ್ತದೋ ನಾವು ಇದ್ರಾಗ $1 ರೂಪಾಯಿನೂ ಯಾರಿಗೂ ಲಾಭ ಅಲ್ಲ. ಇಟ್ ಈಸ್ ಫಾರ್ ದ ಪರ್ಪಸ್ ಆಫ್ ಅವರ್ ಬಿಜಾಪುರ್ ಪೀಪಲ್, ಉತ್ತರ ಕರ್ನಾಟಕ ಜನರಿಗೆ ಅನುಕೂಲ ಆಗುವಂತ ಒಂದು ಉದ್ದೇಶದಿಂದ ಇದನ್ನ ಪ್ರಾರಂಭ ಮಾಡಿಸ್ತಾ ಇದ್ದೀವಿ. ಸರ್ ಫ್ಯಾಕಲ್ಟಿ ಎಲ್ಲರೂ ಕೂಡ ಬೆಂಗಳೂರು, ಹೈದರಾಬಾದ್, ಡೆಲ್ಲಿ ಇಂದಾನೆ ಬರ್ತಾರೆ ಸರ್. ಇದು ಮೈನಾರಿಟಿ ಡಿಪಾರ್ಟ್ಮೆಂಟ್ ಅನ್ನು ಸೆಲೆಕ್ಟ್ ಮಾಡಿ ಅಲ್ಲಿ ಟ್ರೈನಿಂಗ್ ಕೊಡ್ತಾರೆ. ಎಸ್ ಸರ್. ಆ ಮಕ್ಕಳು ಬಿಜಾಪುರದಲ್ಲಿ ತಗೋಬಹುದು ಅಥವಾ ಇಲ್ಲ ಸರ್, ಆ ಮಕ್ಕಳಿಗೆ ಈ ಸರ್ಕಾರ ಯಾವ ಕೋಚಿಂಗಿಗೆ ಡಿಕ್ಲೇರ್ ಮಾಡಿರುತ್ತೋ ಅಂದ್ರೆ ನಮ್ಮ ಹೆಡ್ ಆಫೀಸ್ಗೆ ಅಷ್ಟೇ ಅವ್ರು ಕೊಟ್ಟಿರ್ತಾರೆ ಸರ್. ಆ ಮಕ್ಕಳು ಬಿಜಾಪುರ್ಗೆ ಬರೋ ಹಾಗಿರೋದಿಲ್ಲ ಸರ್. ಬಿಜಾಪುರಿನ ಮಕ್ಕಳು ಅಲ್ಲಿಗೆ ಬೆಂಗಳೂರಿಗೆ ಬರ್ಬೋದು. ಹಾ ಸರ್. ಇಲ್ಲ ಸರ್, ಇನ್ನು ಸ್ಟಾರ್ಟ್ ಆಗಿಲ್ಲ ಸರ್. ಇವಾಗಿನೇ ಈಗ ಟೆಂಡರ್ ಕರೆದಿದ್ದಾರೆ ಸರ್, ಅದಿನ್ನು ಸ್ಟಾರ್ಟ್ ಆಗಿಲ್ಲ ಸರ್. ನಾವು ಆಲ್ರೆಡಿ ಸೋಷಿಯಲ್ ವೆಲ್ಫೇರ್, ಮೈನಾರಿಟಿ, OBC ಇಲಾಖೆಯಲ್ಲಿ ಆಲ್ರೆಡಿ ನಮ್ದು ಎಂಪ್ಯಾನಲ್ಮೆಂಟ್ ಇದೆ ಸರ್. ಹೌದೌದು ಸರ್, ಹಜ್ಭವನದಲ್ಲಿ ಮಾಡ್ತಾ ಇದ್ದಾರೆ. ಇನ್ನು ಸ್ಟಾರ್ಟ್ ಆಗಿಲ್ಲ, ಇನ್ನು ಟೆಂಡರ್ ಕಾಲ್ ಮಾಡಿದ್ದಾರೆ, ಇನ್ನು ಕಂಪ್ಲೀಟ್ ಆಗಿಲ್ಲ ಸರ್. ಸರ್ ಈಗ ಸ್ಟಾರ್ಟ್ ಮಾಡೋಣ್ರಿ, ಮಾಡಿದ ಮುಂದೆ ಹೆಂಗೆ ಹಾಕದ್ ಈಗ ಹೊರಗೆ ಮೊದಲು ಕಾಲ್ ಒಳಗೆ ಹಾಕಿದ್ಮೇಲೆ ಮುಂದೆ ಏನೇನು ಅಡೆತಡೆಗಳು ಬರ್ತಾವ ಕೆಲವೊಂದು ಅವನ್ನೆಲ್ಲ ನೋಡ್ಕೊಂಡು ಸಣ್ಣಗೆ ಸುಧಾರಣೆ ಒಂದೇ ದಿನ ಅಂತರೂ ಫಸ್ಟ್ ಇದನ್ನ ಇಲ್ಲಿ ಸ್ಟಾರ್ಟ್ ಮಾಡಕ್ಕೆ ಬಡವರಿಗೆ ಆಗ್ಬಾರ್ದು, ಬಡವರಿಗೆ ಆಗ್ಬೇಕು. ಈಚ್ ಕ್ಲಾಸ್ ಯಾವಾಗಲೂ ಎಲ್ಲಿ ಬೇಕಾದ್ರೆ ಬಡವರಿಗೆ ಏನೇ ಸ್ಪೆಷಾಲಿಟಿ ಅನ್ನೋದು ಇದ್ರಾಗ ಅಲ್ಲ. ಇದು ನಮ್ಮ ಉದ್ದೇಶ ಏನದ ಎಲ್ಲ ಬಡವರಿಗೆ ಮಾಡೋಣಂತೆ ನಾವು ಲಾಸ್ಟ್ ಟೈಮ್ ಹೇಳಿದ್ರಲ್ಲಿ ನಿಮ್ಗೆ ಎಲ್ಲ ಅಂದ್ರೆ ರೀಚ್ ಕ್ಲಾಸ್ ಅವರು ಅಫೋರ್ಡ್ ಮಾಡ್ತಾ ಅವ್ರಿಗೆ ಸಾಧ್ಯ ಹಾಕಿದವ್ರಿಗೆ ಈಗ BLD ಅಂದ್ರೆ ಹೆಂಗೆ ನಿಮ್ಗೆ ಗುರ್ತದ, ನಾವು ಎಲ್ಲಾ ಇದ್ರಾಗೂ ಬಡವರಿಗೆ ಸಾರ್ವಜನಿಕರಿಗೆ ಅನುಕೂಲ ಆಗುವಂತ ಒಂದು ಕೆಲಸ ಮಾಡ್ತೀವಿ. ಯಾಕಂದ್ರೆ ಕೋವಿಡ್ನಾಗ ಹಿಡ್ಕೊಂಡು ಆಸ್ಪತ್ರೆ ಇದು ಹಿಡ್ಕೊಂಡು ನೋಡಿದ್ರಿ. ಸೊ BLD ಆಸ್ಪತ್ರೆಗೆ ಏನ್ ಮಾಡ್ತಪ್ಪ, ಎಲ್ಲ ಸರ್ಕಾರ ನಿಗದಿಪಡಿಸಿದಂತ ಯಾರು ಸರ್ಕಾರ ನಿಗದಿಪಡಿಸಿದಂತ ಒಂದ್ ನಿಮಿಷ ಶಾಂತಿ ಪ್ಲೀಸ್. ಸರ್ಕಾರ ನಿಗದಿಪಡಿಸಿದಂತ 70% ದರ ಕಡಿಮೆ ಮಾಡಿ ನಾವು ಚಾರ್ಜ್ ಮಾಡಿ ಕೋವಿಡ್ನಾಗೆಲ್ಲ ಮತ್ತೆ ನಿಮಗೂ ಗೊತ್ತೈತಿ. ಅನೇಕ ಸೇವೆಗಳನ್ನ ನಾವು ಮಾಡ್ತಾ ಬಂದಿದ್ದೀವಿ. ನಾವು ಈ BLD ಅಂದ್ರೆ ಇಟ್ ಈಸ್ ಅ ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ಸೊ ಐ ಡೂಯಿಂಗ್ ಇಟ್ ಫಾರ್ ದ ಪೀಪಲ್ ಆಫ್ ನಾರ್ತ್ ಕರ್ನಾಟಕ. ಮನೆ ಬಿಟ್ಟು ಎಲ್ಲಿ ಹೊರಗೆ ಹೋಗೋ ಇದ್ರಾಗ ಇದ್ದಿದ್ದಿಲ್ಲ. ಸೊ ಐ ವಾಸ್ ಆನ್ ಬೆಡ್ ಕಂಪ್ಲೀಟ್. ಯಾಕಂದ್ರೆ ಕಾಲು ಊರ್ಬೇಡ ಅಂತೇಳಿ ಪ್ಲಾಸ್ಟರ್ ಹಾಕಿದ್ರು. ಸೊ ಪಾಸ್ಟ್ 2-3 ಡೇಸ್ ಇಂದ ಸ್ವಲ್ಪ ಅದು ಪ್ಲಾಸ್ಟರ್ ತೆಗೆದು ನಾನು ನಡೆಯಾಕತ್ತೀನಿ. ಸೊ ಹಿಂಗಾಗಿ ಎಲ್ಲಿ ಹೊರಗೆ ಬರೋ ಪ್ರಶ್ನೆನೇ ಬಂದಿಲ್ಲ. ಇದ್ರ ರಿಲೇಟೆಡ್ ಮಾತಾಡೋಣ ಈಗ, ಯಾಕಂದ್ರೆ ಮತ್ತೆ ಅದು ಡೈವರ್ಟ್ ಆಗ್ಬಿಡುತ್ತೆ. ಅವ್ರು ಇಲ್ಲಿ ತನಕ ಬಂದಾರ ಇದನ್ನ ಮಾತಾಡಿ. ಸರ್ ಮಕ್ಕಳು ಯಾವ ರೀತಿ ಬರ್ತಾರೆ ಅನ್ನೋದ್ರ ಮೇಲೆ ಬ್ಯಾಚಸ್ಗಳು ಮಾಡ್ತಾ ಹೋಗ್ತೇವೆ ಸರ್ ನಾವು. ಇನ್ನೊಂದು ಸರ್ ಅವ್ರು ಕೇಳಿದ ಹಾಗೆ ಏನು ಅಂತಂದ್ರೆ ಬಡ ಮಕ್ಕಳಿಗೆ ಅವಕಾಶ ಮಾಡ್ಕೊಡ್ಬೇಕು ಅಂತ ಹೇಳಿ ಸರ್. ಸಾಧನಾ ಸಂಸ್ಥೆ ಆಯ್ತು, BLD ಸಂಸ್ಥೆ ಆಯ್ತು ಸರ್, ಅಂತಹ ಯಾವುದೇ ಒಂದು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿತ್ತು ಅಂತಂದ್ರೆ ಖಂಡಿತವಾಗ್ಲೂ ಕೂಡ ನಮ್ಮ ಕಡೆಯಿಂದ ಅವರಿಗೆ ಎಷ್ಟು ಸಾಧ್ಯನೋ ಅಷ್ಟು ಬೆಸ್ಟ್ ಆಮೇಲೆ ಸ್ವಾಗತವನ್ನು ಕೋರುತ್ತಾ ಇವತ್ತು ಬಿಜಾಪುರ ಪ್ರತಿಷ್ಠಿತ BLD ಸಂಸ್ಥೆ ಮತ್ತು ಬೆಂಗಳೂರಿನ ಸಾಧನಾ ಕೋಚಿಂಗ್ ಸೆಂಟರ್ ಮಧ್ಯೆ ಒಡಂಬಡಿಕೆ ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ಜೊತೆಗೆ ಇದ್ದಂಥ ಸಾಧನಾ ಕೋಚಿಂಗ್ ಸೆಂಟರ್ನ ಡೈರೆಕ್ಟರ್ ಆದಂಥ ಶ್ರೀಮತಿ ಡಾಕ್ಟರ್ ಜ್ಯೋತಿ ಅವರೇ, ನಮ್ಮ ಯೂನಿವರ್ಸಿಟಿಯ ಅಡ್ಮಿನಿಸ್ಟ್ರೇಟರ್ ಆದಂಥ ರಾಘವೇಂದ್ರ ಕುಲಕರ್ಣಿ ಅವರೇ, ಅಡ್ಮಿನಿಸ್ಟ್ರೇಟರ್ ಆದಂಥ ಮಹಾದೇವ್ ಅವರೇ ಮತ್ತು ಎಲ್ಲ ನನ್ನ ಮಾಧ್ಯಮ ಮಿತ್ರರು, ಇದೆಲ್ಲ ತಮಗೆಲ್ಲ ಗೊತ್ತಿದ್ದಂಗೆ ತಮಗೆಲ್ಲ ಈ ನಮ್ಮ ಕುಲಕರ್ಣಿ ಸರ್ BLD ಸಂಸ್ಥೆ ಅಂದ್ರೆ ಇದು ಸುಮಾರು 100 ವರ್ಷ ಒಂದು ಇತಿಹಾಸ ಇದೆ. 1910ರಲ್ಲಿ ವಚನ ಪಿತಾಮಹ ಡಾಕ್ಟರ್ ಭಗವಳಕಟ್ಟಿ ಅವರು, ಬಂಧನಾಳ್ ಸಂಗನ ಶ್ರೀ ಸಂಗನ ಬಸವ ಮಹಾಸ್ವಾಮೀಜಿಗಳು ಹಾಗೂ ಬಂಗಾರಮ್ಮ ಸಜ್ಜನ್ ಅವರು, ಶ್ರೀ ತಂದೆಯವರಾದಂಥ ದಿವಂಗತ BM ಪಾಟೀಲ್ರು ಅವ್ರ ಶ್ರಮದಿಂದ ಇವತ್ತು ನಮ್ಮ BLD ಸಂಸ್ಥೆ ಇಷ್ಟು ಹ್ಯಾಮರವಾಗಿ ಬೆಳೆದಿದೆ. ಅದರ ಜೊತೆಗೆ ಈಗಿನ ಅಧ್ಯಕ್ಷರು ಹಾಗೂ ಸಚಿವರಾದಂಥ ಡಾಕ್ಟರ್ MB ಪಾಟೀಲ್ ಅವರ ನೇತೃತ್ವದಲ್ಲಿ ಬಹುತೇಕ ತಮಗೆಲ್ಲ ಗೊತ್ತಿದೆ, ಇಡೀ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ, ಇವತ್ತು ಬೇರೆ ಬೇರೆ ದೇಶಗಳಲ್ಲಿ ಕೂಡ BLD ಸಂಸ್ಥೆ ಅದರದೇ ಆದ ಒಂದು ಹೆಸರು ಮಾಡಿದೆ. ಅದರ ಜೊತೆಗೆ ತಮಗೆಲ್ಲ ಗೊತ್ತಿದ್ದಂಗೆ ನಾನು ಫೆಬ್ರವರಿಯಲ್ಲಿ ಜನರಲ್ ಸೆಕ್ರೆಟರಿ BLD ಸಂಸ್ಥೆ ಜನರಲ್ ಸೆಕ್ರೆಟರಿ ಆದ ನಂತರ ಕೆಲವೊಂದು ನಾವೊಂದು ಡೆವಲಪ್ಮೆಂಟ್ ಕಾರ್ಯಕ್ರಮ ಮತ್ತು ನಮ್ಮ ಈ ಭಾಗದ ಉತ್ತರ ಕರ್ನಾಟಕದ ಭಾಗದ ಎಲ್ಲ ಮಕ್ಕಳಿಗೆ, ಎಲ್ಲ ಜನರಿಗೆ ಒಂದು ಅನುಕೂಲ ಆಗುವಂಥ ಕೆಲವೊಂದು ಶೈಕ್ಷಣಿಕ ಇದು
ಎಜುಕೇಷನ್ ಮತ್ತು ಇವನ್ ಕೆಲವೊಂದು ಕಡೆ ಹಾಸ್ಪಿಟಲ್ಸ್ ಎಲ್ಲ ಮುಂಚೆ ಹೆಂಗಿತ್ತಂದ್ರೆ ಬಿಜಾಪುರ ಜಿಲ್ಲೆ ಬರದ ಜಿಲ್ಲೆ ನಿಮಗೆಲ್ಲ ಗೊತ್ತೈತಿ. ಈಗ ಎಲ್ಲ ರೀತಿಯಿಂದ ಕೊರತೆ ಇತ್ತು. ನೀರಷ್ಟೇ ಅಲ್ಲ, ಇವತ್ತಿಲ್ಲಿ ಸರಿಯಾದ ಅವಾಗೆಲ್ಲ ನಾವು ನೋಡ್ತಿದ್ವಿ 80ನೇ ಇಸ್ವಿಯಾಗ ನಾವೆಲ್ಲ ಸಣ್ಣವರಿದ್ದೀವಿ. ನಮ್ಮ ತಂದೆಯವರಂತ ದಿವಂಗತ PM ಪಾಟೀಲ್ ಇದ್ದಾಗ ಈ ಭಾಗದ ಜನರಿಗೆ ಏನೂ ಆರಾಮಿಲ್ಲ ಅಂದ್ರೆ ಎಲ್ಲರೂ ಮಿರಜ್ಗೆ ಹೋಗ್ಬೇಕಾಗಿತ್ತು. ಮಿರಜ್ ಅಂದ್ರೆ ಒಂದು ಟೈಪ್ ಹಾಸ್ಪಿಟ್ಲ್ ಹಬ್ ಆದಂಗಾಗಿತ್ತು. ಪ್ರತಿಯೊಬ್ಬರು ಮಿರಜ್ಗೆ ಹೋಗ್ತಿದ್ರು, ಇಲ್ಲ ಶೋಲಾಪುರಕ್ಕೆ ಹೋಗ್ಬೇಕಾಗ್ತಿತ್ತು. ಈ ಶ್ರೀಮಂತರೆಲ್ಲ ಏನೋ ಹೋಗ್ತಿದ್ರು, ಬಡವರಿಗೆ ಹೋಗಕ್ಕಾಗ್ತಿರ್ಲಿಲ್ಲ, ಎಷ್ಟೋ ಅನಾಹುತಗಳಾಗ್ತಿದ್ವು. ಇವತ್ತ ನಮ್ಮ ಭಾಗದ ಜನರಿಗೆ ಅನುಕೂಲ ಆಗಂತೇಳಿ ಆಗ BLD ಹಾಸ್ಪಿಟಲ್ ಅನ್ನ ಪ್ರಾರಂಭ ಮಾಡಿದ್ರು, ಮೆಡಿಕಲ್ ಕಾಲೇಜ್ ಅನ್ನು ಪ್ರಾರಂಭ ಮಾಡಿದ್ರು, ಸಾಕಷ್ಟು ಶಿಕ್ಷಣ ಶಾಲಾ ಕಾಲೇಜುಗಳನ್ನ ಮಾಡಿದ್ರು. ಯಾಕಪ್ಪ ಅಂದ್ರೆ ಮತ್ತೆ ಧಾರವಾಡ ಅವಾಗ ನೀವು ನೋಡಿರಿ, ನಾವಾಗ ಕಲಿಬೇಕಂದ್ರೆ ಎಲ್ಲೆಲ್ಲೋ ಹೋಗ್ಬೇಕಾಗ್ತಿತ್ತು. ಧಾರವಾಡ ಹೋಗ್ಬೇಕಾಗ್ತಿತ್ತು, ಬೆಳಗಾವಿ ಹೋಗ್ಬೇಕಾಗ್ತಿತ್ತು, ಬೆಂಗಳೂರು ಹೋಗ್ಬೇಕಾಗ್ತಿತ್ತು. ನಿಮ್ಮ ಮಕ್ಕಳನ್ನ ಈ ಕೋಚಿಂಗ್ಗಳು ಇರಬೇಕಂದ್ರೆ ಮಂಗಳೂರು ಬೆಂಗಳೂರು ಹೋಗ್ಬೇಕಾಗ್ತಿತ್ತು. ಇವತ್ತು ಬಿಜಾಪುರದಲ್ಲೇ ಆ ಸ್ಟ್ಯಾಂಡರ್ಡಿನ ಅಲ್ಲೇನು ಇವತ್ತು ಬೆಂಗಳೂರು ಮತ್ತು ಮಂಗಳೂರಲ್ಲಿ ಸಿಗ್ತದೆ, ಅದೇ ರೀತಿ ಒಂದು ನಮ್ಮ ಮಕ್ಕಳಿಗೆ ಅದೇ ಕ್ವಾಲಿಟಿಯ ಒಂದು ಶಿಕ್ಷಣ ಸಿಗಲಿ ಅಂತ ಹೇಳಿ ಒಂದು ಬಿಜಾಪುರದಲ್ಲಿ ನಾವು ಕೂಡ ಎಲ್ಲ ಪ್ರಯತ್ನಗಳನ್ನ ಮಾಡಿ ಎಲ್ಲ ಬೇರೆ ಬೇರೆ ಕೋರ್ಸಸ್ಗಳನ್ನ ಇಲ್ಲಿ ತರುವಂತಹ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಈಗಾಗಲೇ ಲಾಸ್ಟ್ ಟೈಮ್ ನನ್ನ ಸಹೋದರ MB ಪಾಟೀಲ್ ಹೇಳಿದಂಗ ಸಾಕಷ್ಟು ಕಡೆ CBSE ತಾಲೂಕಾ ಪ್ಲೇಸಸ್ ನಲ್ಲಿ ನಾವು CBSE ಸ್ಕೂಲ್ ಅನ್ನ ಪ್ರಾರಂಭ ಮಾಡ್ತಿದ್ವಿ. ಇನ್ನೊಂದು ಇಂಜಿನಿಯರಿಂಗ್ ಕಾಲೇಜ್ ಅನ್ನ ಪ್ರಾರಂಭ ಮಾಡ್ತಾ ಇದೀವಿ ಮತ್ತು ನಗರದ ಅಲ್ಲಿ ಇನ್ನೊಂದು ಹಾಸ್ಪಿಟಲ್ ಅನ್ನ ಪ್ರಾರಂಭ ಮಾಡ್ತಾ ಇದೀವಿ. ಆ ಕಡೆ ಆಯುರ್ವೇದ ಕಾಲೇಜ್ನಲ್ಲಿ ಅರ್ಬನ್ ಸೆಂಟರ್ ಅಂತ ಹೇಳಿ ಆ ಭಾಗದ ಜನರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಅಲ್ಲೊಂದು ಆಸ್ಪತ್ರೆ ಸುಸಜ್ಜಿತವಾಗಿ ಇಲ್ಲಿ ಈ ಆಸ್ಪತ್ರೆ ಇದೆ, ಇದೇ ರೀತಿ ಅಲ್ಲಿ ಒಂದು ಕೂಡ ಆಸ್ಪತ್ರೆ ಆಗುವಂತ ಒಂದು ಅಲೋಪತಿ ಆಯುರ್ವೇದಿಕ್ ಜೊತೆಗೆ ಅಲೋಪತಿಯನ್ನು ಕೂಡ ನಾವು ಅಲ್ಲಿ ಪ್ರಾರಂಭ ಮಾಡ್ತೀವಿ. ಅನೇಕ ಕೋರ್ಸ್ಗಳನ್ನ ಆಸ್ಪತ್ರೆಗಳನ್ನ ಪ್ರಾರಂಭ ಮಾಡೋದ್ರ ಮೂಲಕ ಈ ಉತ್ತರ ಕರ್ನಾಟಕದ ನಮ್ಮ ಜನರಿಗೆ ಅನುಕೂಲ ಆಗಲಿ, ಬಡ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ಇವತ್ತು ಕೆಲವೊಂದು ಮಾಡಿದ್ದೇವೆ. ಅದರ ಜೊತೆಗೆ ಈ ಉತ್ತರ ಕರ್ನಾಟಕದ ಯುವಕರಿಗೆ ಒಂದು ಸರಿಯಾಗಿ ರೀತಿ ಅದರ ಒಂದು UPSC KPSC ಮತ್ತು ಈ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇವೆಲ್ಲ ಒಂದು ಕೋಚಿಂಗ್ ಅನ್ನ ಇಲ್ಲಿ ಸಿಗುವಂತ ವ್ಯವಸ್ಥೆ ಸರಿಯಾಗಿ ಸಾಕಷ್ಟು ಇದಾವು, ಆದ್ರೆ ಅಷ್ಟು ಕ್ವಾಲಿಟಿ ಆದಂತಾವು ಇರಲಿಲ್ಲ. ಈ ಉತ್ತರ ಕರ್ನಾಟಕದ ಜನರಿಗೆ ಅನುಕೂಲ ಆಗಲಿ ಅಂತ ಹೇಳಿ ನಮ್ಮ ಸಾಧನ ಕೋಚಿಂಗ್ ಸೆಂಟರ್ ಜೊತೆಗೆ ಒಂದು MOU ಅನ್ನು ಮಾಡಿಕೊಂಡು ಇಲ್ಲಿ ನಮ್ಮ BLD ಸಂಸ್ಥೆ ಜೊತೆಗೆ ಈ ಒಂದು ಕೆಲವೊಂದು ಕೋಚಿಂಗ್ಗಳನ್ನ ಇವತ್ತು ಪ್ರಾರಂಭ ಮಾಡ್ತಾ ಇದ್ದೇವೆ. ಸೊ ಬಹಳಷ್ಟು ಜನರ ಬೇಡಿಕೆ ಇತ್ತಿಲ್ಲಿ, ಎಷ್ಟೋ ಜನ ನಮ್ಗೆ ಹೇಳ್ತಿದ್ರು ಇಲ್ಲಿ ಪೊಲೀಸ್ ಇವೆಲ್ಲ ಎಕ್ಸಾಮ್ ಬರೆಯೋರೆಲ್ಲ ಬಹಳಷ್ಟು ಕೇಳ್ತಿದ್ರು, ಇದು ಯಾಕೆ ನಮ್ಗೆ ಅಲ್ಲಿ ಕೆಲವು ಲೈಬ್ರರಿ ವಿಸಿಟ್ ಮಾಡಿದೆ ನಾನು. ಇಲ್ಲೊಂದು ಲೈಬ್ರರಿ ಇದೆ ಇಲ್ಲಿ, ಅಲ್ಲಿ ಹೋದಾಗ ಎಷ್ಟೋ ಮಕ್ಕಳಲ್ಲಿ ಲೈಬ್ರರಿ ಒಳಗೆ ಡೇ ಅಂಡ್ ನೈಟ್ ಅಲ್ಲಿ ಹೋಗುವಂತ ಅಭ್ಯಾಸ ಮಾಡಾಗ ಅವ್ರು ಹೇಳ್ತಿದ್ರು ನಮಗೊಂದು ಲೈಬ್ರರಿ ಮಾಡ್ಕೊಡ್ರಿ, ಕೋಚಿಂಗ್ ಸೆಂಟರ್ ನಮ್ಗೆ ಇಲ್ಲಿ ಅವಶ್ಯಕತೆ ಐತೆ ಅಂತ ಹೇಳಿ. ಇವತ್ತು ಆ ಟೈಮ್ ಕೂಡ ಬಂದಿದೆ. ಇವತ್ತು ಈಗಾಗಲೇ ನಮ್ಮ ಆರ್ಟ್ಸ್ ಸೈನ್ಸ್ ಇಂಜಿನಿಯರಿಂಗ್ ಡಿಪ್ಲೊಮಾ ಮೆಡಿಕಲ್ ಎಲ್ಲ ಕಾಲೇಜ್ಗಳಿದೆ. ಅದ್ರ ಜೊತೆಗೇನೆ ಈ ವರ್ಷದ ಪ್ರಾರಂಭದಲ್ಲಿ ಎಲ್ಲ ಮಾಡಿದ್ವಿ. ಇವೆಲ್ಲ ಅವು ಯಾರು ಈ ಕೋರ್ಸ್ ಅನ್ನು ಕಲಿತಿರ್ತಾರೆ ಅದ್ರ ಜೊತೆಗೇನೆ ಅವರು ಈ ಕೋಚಿಂಗ್ ಅನ್ನು ಕೂಡ ಪಡೆದು ಸೈಮಲ್ಟೇನಿಯಸ್ಲಿ ಅವರು ಎಕ್ಸಾಮ್ ಅನ್ನ ಬರೆದು ಇದು KPSC UPSC ಎಲ್ಲ ಇದನ್ನ ಮಾಡುವಂತ ಕೆಲಸ ನಾವು ಇಲ್ಲಿ ಮಾಡ್ತಾ ಇದ್ದೇವೆ. ಅದರ ಮುಂದಿನ ಭಾಗವಾಗಿ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಡಾಕ್ಟರ್ ಜ್ಯೋತಿ ಅವರು ಅದನ್ನ ತಮ್ಮ ಜೊತೆಗೆ ಹಂಚಿಕೊಳ್ತಾರೆ. ಪರ್ಟಿಕ್ಯುಲರ್ 70ನೇ ಸರ್ ಮೆಡಿಕಲ್ ಕಾಲೇಜು ಸರ್ಕಾರ ಮೆಡಿಕಲ್ ಕಾಲೇಜ್ ಬರಬೇಕಂತ ಹೇಳಿ ಹೋರಾಟ ಮಾಡಿ 20 ದಿನ ಆಯಿತು. ತಮ್ಮದು ತಾವು ಸರ್ಕಾರ ಮಟ್ಟದಲ್ಲಿ ಏನಾರ ಅವ್ರಿಗೆ ಮೆಡಿಕಲ್ ಈಗ ದಿಸ್ ಇಸ್ ಅ ಪ್ರೈವೇಟ್ ಇದು, ಸೊ ಲೆಟ್ ಅಸ್ ನಾಟ್ ಮಿಕ್ಸ್. ಅದನ್ನ ನೀವು ಆಮೇಲೆ ಕೇಳ್ರಿ, ನಾ ಹೇಳ್ತೇನೆ. ಈ ಸದ್ಯಕ್ಕೆ ಏನಾಗೈತಿ, ಅವ್ರದ್ದು ಮುಗಿಲಿ, ಅವ್ರು ಬಂದಿದ್ದು ಅದೇನು MOU ಸೈನಿಂಗ್ ಐತಿ, ಇವ್ರದ್ದು ಡೈವರ್ಟ್ ಆಗೋದು ಬೇಡ. ಸೊ ಅದ್ರ ಬಗ್ಗೆ ಈಗ ನನ್ನ ಸಹೋದರ MB ಪಾಟೀಲ್ ಮನೆ ತಮ್ಗೆಲ್ಲ ಗೊತ್ತೈತಿ, ಅವ್ರು ಕರ್ಕೊಂಡು ಹೋಗಿ CM ಅವ್ರಿಗೆ ಭೇಟಿ ಮಾಡ್ಸಾರ, ಇಲ್ಲಿ ಕೂಡ ಇದು ಮಾಡಿದ್ರು. ಸೊ ಅದು ಇದು ಸರ್ಕಾರ ಮಟ್ಟದಲ್ಲಿ ನಡೆದಂಥದ್ದು. ನಾವೊಬ್ಬ ಹೇಳೋದಾಗ್ಲಿ ಕೇಳೋದಾಗ್ಲಿ ಅದರಿಂದ ಏನಿಲ್ಲ. CM ಮತ್ತು ಕ್ಯಾಬಿನೆಟ್ ಡಿಸಿಷನ್ ಮಾಡೋದು. ಜಿಲ್ಲಾ ಉಸ್ತುವಾರಿ ಸಚಿವರು MB ಪಾಟೀಲ್ ಅವರೇ ಇವ್ರಿಗೆಲ್ಲ ಟೈಮ್ ಕೊಟ್ಟು ಒಟ್ಟರು ಕರ್ಕೊಂಡೋಗಿ CM ಅವ್ರಿಗೆ ಭೇಟಿ ಮಾಡಿಸಿ ಅವ್ರವ್ರು ಕೂಡ ಚರ್ಚೆ ಮಾಡಿದಂತ. ಬರ್ಲಿಲ್ಲ, ಅಲ್ಲಿಗೆ ಬೆಂಬಲ ಸೂಚಿಸಲಿಲ್ಲ. ನೋಡ್ರಿ, ಈಗ MB ಪಾಟೀಲ್ ಏನಾದ್ರು ಮುಗಿತು. ಈಗ ನಾವು ಅವ್ರಿಗೆ ಏನ್ ಬ್ಯಾರೆ ಈಗ ಅವ್ರು ಹೋದ್ರೆ ನಾವು ಈಗ ಇಬ್ರು ನಾವು ಹಂಚ್ಕೊಂಡಿರ್ತೀವಿ. ಒಂದು ನೀವು ಮನೆ ಇವತ್ತು 10 ಮದುವೆ ಇರ್ತಾವ, 4 ಮದುವೆಗೆ ನೀವು ಹೋಗ್ರಿ, 4 ಮದುವೆಗೆ ನಾವು ತಿಂಗ ತಮ್ಮ ನಿರೀಕ್ಷೆನೂ ಇದೆ ಅವರಿಗೆ. ನಾವು ಏನಿಲ್ಲ, ಅವ್ರ ಜೊತೆಗೆ ಯಾವತ್ತಿಗೂ ನಾವು ಅದೇವಿ. ಕೆಲವೊಬ್ರು ನನಗೆ ಫೋನ್ ಮಾಡಿ ಮನೆ ಬಿಟ್ಟು ಎಲ್ಲಿ ಹೊರಗೆ ಹೋಗೋ ಇದ್ರಾಗ ಇದ್ದಿದ್ದಿಲ್ಲ. ಸೊ ಐ ವಾಸ್ ಆನ್ ಬೆಡ್ ಕಂಪ್ಲೀಟ್. ಯಾಕಂದ್ರೆ ಕಾಲು ಊರ್ಬೇಡ ಅಂತೇಳಿ ಪ್ಲಾಸ್ಟರ್ ಹಾಕಿದ್ರು. ಸೊ ಪಾಸ್ಟ್ 2-3 ಡೇಸ್ ಇಂದ ಸ್ವಲ್ಪ ಪ್ಲಾಸ್ಟರ್ ತೆಗೆದು ನಾನು ನಡೆಯಾಕತ್ತೀನಿ. ಸೊ ಹಿಂಗಾಗಿ ಎಲ್ಲಿ ಹೊರಗೆ ಬರೋ ಪ್ರಶ್ನೆನೇ ಬಂದಿಲ್ಲ.
ಇದರಲ್ಲಿ ಕೋಚಿಂಗ್ ಎಷ್ಟು ಮಕ್ಕಳಿಗೆ ಹಾ, ಇದ್ರ ರಿಲೇಟೆಡ್ ಮಾತಾಡೋಣ ಈಗ, ಯಾಕಂದ್ರೆ ಮತ್ತೆ ಅದು ಡೈವರ್ಟ್ ಆಗ್ಬಿಡುತ್ತೆ. ಅವ್ರು ಇಲ್ಲಿ ತನಕ ಬಂದಾರ ಇದನ್ನ ಮಾತಾಡಿ. ಸರ್, ಮಕ್ಕಳು ಯಾವ ರೀತಿ ಬರ್ತಾರೆ ಅನ್ನೋದ್ರ ಮೇಲೆ ಬ್ಯಾಚಸ್ಗಳು ಮಾಡ್ತಾ ಹೋಗ್ತೇವೆ ಸರ್ ನಾವು. ಇನ್ನೊಂದು ಸರ್ ಅವ್ರು ಕೇಳಿದ ಹಾಗೆ ಏನು ಅಂತಂದ್ರೆ ಬಡ ಮಕ್ಕಳಿಗೆ ಅವಕಾಶ ಮಾಡ್ಕೊಡ್ಬೇಕು ಅಂತ ಹೇಳಿ ಸರ್. ಸಾಧನಾ ಸಂಸ್ಥೆ ಆಯ್ತು, BLD ಸಂಸ್ಥೆ ಆಯ್ತು ಸರ್, ಅಂತಹ ಯಾವುದೇ ಒಂದು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿತ್ತು ಅಂತಂದ್ರೆ ಖಂಡಿತವಾಗ್ಲೂ ಕೂಡ ನಮ್ಮ ಕಡೆಯಿಂದ ಅವರಿಗೆ ಎಷ್ಟು ಸಾಧ್ಯನೋ ಅಷ್ಟು ಬೆಸ್ಟ್